ಧರ್ಮ. ವೇದಗಳು ಹುಟ್ಟಿದ್ದು ಇಲ್ಲಿ, ವೇದದಿಂದ ಬಂದಿದ್ದು ವಿಶಿಷ್ಟವಾದ ಜ್ಞಾನ. ಈಗಿರ್ತಕ್ಕಂತಹ ಪರಮಾಣು ಸೈನ್ಸ್ ಆಗಿರ್ಬೋದು, ರಾಕೆಟ್ ಸೈನ್ಸ್ ಆಗಿರ್ಬೋದು, ಎಲ್ಲವೂ ಋಗ್ವೇದದಿಂದ ಬಂದಿರತಕ್ಕಂಥದ್ದು. ಆ ಋಗ್ವೇದಕ್ಕೆ ಮೂಲ ನಮ್ಮ ಭಾರತ ದೇಶ, ಈ ಅಖಂಡ ಭಾರತ, ಈ ಸನಾತನ ಧರ್ಮ, ಈ ಹಿಂದೂ ಧರ್ಮ. ಅದೇ ವಿಧಾನವಾಗಿ ಮನುಷ್ಯನ ಜೀವನ ಶೈಲಿ, ಆರೋಗ್ಯ, ಸುಶ್ರುತಿ ಸಂಹಿತೆ ಇದು ಹೇಳ್ತಿದೆ. ಯೋಗಶಾಸ್ತ್ರವನ್ನು ಕೊಟ್ಟಿದೆ. ಪ್ರಪಂಚಾದ್ಯಂತ ಯೋಗವನ್ನ ಅಧ್ಯಯನ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಕೊನೆಯಲ್ಲಿ ಕೇಳೋದು ಒಂದೇ, ನಮ್ಮ ಧರ್ಮದಲ್ಲಿ ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತ. ಆ ಶಾಂತಿ ನೆಮ್ಮದಿ ಕೊನೆಗೆ ಸಿಗೋದೇ ಮೋಕ್ಷ ಮಾರ್ಗ ಅಂತ ಹೇಳಿದ್ವಿ. ವಿಶ್ವಕ್ಕೆಲ್ಲ ಒಂದೇ ಒಂದು ಮಾತು, ಆತ್ಮಜ್ಞಾನವನ್ನು ಕೊಟ್ಟಿರ್ತಕ್ಕಂಥದ್ದು ಈ ಸನಾತನ ಧರ್ಮ, ಹಿಂದೂ ಧರ್ಮ. ಈ ಧರ್ಮದ ಬಗ್ಗೆ ಕೊನೆಯದಾಗಿ ಒಂದೇ ಒಂದು ಮಾತನ್ನ ಹೇಳ್ತೀನಿ. ನಮ್ಮ ಧರ್ಮ ನಮಗೆ ಹೆಮ್ಮೆ, ಆದ್ರೆ ಈ ಧರ್ಮವನ್ನ ನಾವೇ ಬೆಳೆಸಬೇಕು, ನಾವೇ ಪಾಲನೆ ಮಾಡಬೇಕು, ಅದನ್ನ ನಾವೇ ಉಳಿಸಬೇಕು. ಈ ಧರ್ಮಕ್ಕೆ ಉಗಮವೂ ಇಲ್ಲ, ಅಂತ್ಯವೂ ಇಲ್ಲ. ಆದರೆ ಇರೋಷ್ಟು ದಿನ ನಾವು ಇದನ್ನ, ಈ ಧರ್ಮವನ್ನ ಆಚರಿಸ್ತಾ ನಮ್ಮ ಮಕ್ಕಳಿಗೆ ಹೇಳ್ತಾ ಧರ್ಮದ ನೀತಿ ಪಾಠವನ್ನ ನಾವು ಹೇಳಿಕೊಟ್ಟು ಅವರ ಜೊತೆ ನಾವು ನಡೆಯುತ್ತಿದ್ದರೆ ಅವರು ನಡೀತಾರೆ. ಒಂದು ನೆನ್ಪಿಟ್ಕೊಳ್ಳಿ, ನಾವು ಯಾವತ್ತಾದ್ರೂ ಮಕ್ಕಳಿಗೆ ಮನೆ ಹತ್ರ ಅವ್ರಿಗೆ ಗೊತ್ತಿಲ್ಲದೇನೆ ಸಾಕಷ್ಟು ನಮ್ಮನ್ನು ನೋಡಿ ಕಲ್ತಿರುವಂಥದ್ದು ಜಾಸ್ತಿ ಇರುತ್ತೆ. ನಾವು ಯಾವತ್ತಾದ್ರೂ ದೇವಸ್ಥಾನಕ್ಕೆ ಒಳಗಡೆ ಹೋದಾಗ ಚಪ್ಪಲಿಗಳನ್ನ ಹೊರಗಡೆ ಬಿಟ್ಟು ಒಳಗಡೆ ಹೋಗ್ಬೇಕು ಅಂತ ನೀವು ಯಾವತ್ತೂ ನಿಮ್ಮ ಮಕ್ಕಳಿಗೆ ಹೇಳಿರೋದಿಲ್ಲ. ಅವ್ರು ನೋಡೇ ಮಾಡಿರ್ತಾರೆ ಅದನ್ನ. ಯಾಕಂದ್ರೆ ನಾವು ಅಲ್ಲಿ ಬಿಟ್ಟೋಗ್ತಿದ್ದೀವಿ, ಅವರು ಅಲ್ಲಿ ಬಿಟ್ಟೋಗ್ತಿದ್ದಾರೆ, ಯಾವತ್ತೂ ಹೇಳಿಲ್ಲ. ಮನೆ ಒಳಗಡೆ ಬರಬೇಕಾದ್ರೆ ನಾವು ಹೊರಗಡೆ ಈ ರೀತಿ ಚಪ್ಪಲಿಗಳನ್ನ ಬಿಟ್ಟು ಮನೆ ಒಳಗಡೆ ಬರಬೇಕು ಅಂತ ನಾವು ಯಾವತ್ತೂ ಹೇಳಲ್ಲ. ನಮ್ಮನ್ನು ನೋಡಿ ಅವ್ರು ಕಲಿತಾರೆ. ಅದೇ ರೀತಿ ನಮ್ಮನ್ನ ನೋಡಿ ಕಲಿಯುವಂತ ಮಕ್ಕಳಿಗೆ ನಾವು ಧರ್ಮ ನೀತಿ ಪಾಠ ಹೇಳ್ಕೊಡಾಗಿಲ್ಲ. ನಾವು ಧರ್ಮವನ್ನ ಪಾಲನೆ ಮಾಡಿದ್ರೆ ಸಾಕು. ಆ ಧರ್ಮನೇ ಅವರನ್ನ ಕಾಪಾಡುತ್ತೆ. ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳೋದು ಈ ಸನಾತನ ಧರ್ಮ, ಹಿಂದೂ ಧರ್ಮ. ಪೂರ್ವದಲ್ಲಿ ಈ ಹಿಂದೂ ಧರ್ಮವನ್ನ ಸಾಕಷ್ಟು ಜನ ಇದ್ರು. ಆದ್ರೆ ಎಷ್ಟೋ ಪರಕೀಯರು ಬಂದು ದಂಡ ಯಾತ್ರೆಗಳನ್ನ ಮಾಡಿದ್ರು ಈ ಒಂದು ಧರ್ಮದ ಮೇಲೆ. ಅವರಿಂದ ಏನು ಮಾಡಕ್ಕೆ ಆಗಿಲ್ಲ. ಆಗ ಸುಮಾರು 200ರಿಂದ 300 ವರ್ಷಗಳ ಮಧ್ಯದಲ್ಲಿ ಈ ಧರ್ಮವನ್ನ ವಿಭಜನೆ ಯಾವ ರೀತಿ ಮಾಡೋದು ಅಂತ ಹೇಳಿ ಸಾಕಷ್ಟು ಜನ ಚರ್ಚೆ ಮಾಡಿದ್ರು. ಆ ಪರಕೀಯರೆಲ್ಲರ ಕೂತ್ಕೊಂಡು ಚರ್ಚೆ ಮಾಡ್ತಿರ್ಬೇಕಾದ್ರೆ ಆ ಸಮಯದಲ್ಲಿ ಆಗ ಇವರು ಇಷ್ಟು ಒಗ್ಗಟ್ಟಾಗಿದ್ದಾರೆ, ಇವರನ್ನ ಬೇರ್ಪಡಿಸಬೇಕು ಅಂದ್ರೆ ಒಂದೇ ಒಂದು, ಇಲ್ಲಿ ನಾವು ಜಾತಿ ಪದ್ಧತಿ ತರಬೇಕು ಅಷ್ಟೇ. ಅವಾಗ ಈ ಧರ್ಮವನ್ನ ಬೇರ್ಪಡಿಸಕ್ಕಾಗಲ್ಲ ಅಂತಂದ್ರು. ಆದ್ರೆ ಅದರ ಪೂರ್ವದಲ್ಲಿ ಇದ್ದಿದ್ದು ನಮ್ಮಲ್ಲಿ 4 ವರ್ಣಾಶ್ರಮಗಳು ಮಾತ್ರ. ಆದ್ರೆ ನಾನು ಹೇಳೋದು ಒಂದೇ, ಇಲ್ಲಿ ಜಾತಿ ಮುಖ್ಯ ಅಲ್ಲ, ಧರ್ಮ ಮುಖ್ಯ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ. ಎಲ್ಲರಿಗೂ ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಸನಾತನಿಯರಿಗೂ, ನನ್ನ ಹಿಂದೂ ಬಾಂಧವರೆಲ್ಲರಿಗೂ ಸಹ ಈ ಒಂದು ಮುಳಬಾಗಿಲಿನ ಆದಿ ದೇವಾಲಯ, ಅರ್ಜುನ ಪ್ರತಿಷ್ಠಾಪಿತ ಆಂಜನೇಯ ಸ್ವಾಮಿ, ನರಸಿಂಹ ತೀರ್ಥರು, ಹೀಗೆ ಹಲವಾರು ದೇವಾಲಯಗಳ ನಾಡು ಮತ್ತು ಸೂರ್ಯೋದಯ ಆಗತಕ್ಕಂತಹ ಮೂಡಲ ಬಾಗಿಲು, ಆ ಭಗವಂತನ ಸೂರ್ಯನಾರಾಯಣನ ಅನುಗ್ರಹ ತಮಗೂ ತಮ್ಮ ಎಲ್ಲ ಕುಟುಂಬ ಸದಸ್ಯರಿಗೆ ಇರಲಿ ಅಂತ ಹೇಳ್ತಾ ನನ್ನ ಈ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಒಂದೇ ಮಾತರಂ. ಜೈ ಹಿಂದ್, ಜೈ ಶ್ರೀರಾಮ್, ಜೈ ಶ್ರೀ